ಗೈಸ್ ಬೆಳಗ್ಗೆ ಕಣ್ಣು ಇನ್ನೂ ಬಿಟ್ಟಿಲ್ಲ, ನಿದ್ದೆಗಣ್ಣಲ್ಲಿ ನೋಡಿದ ತಕ್ಷಣ ಒಂದು ಅದ್ಭುತ ಕಾಣಿಸ್ತು. ಆಮೇಲೆ ನಿಜವಾಗ್ಲೂ ಕಣ್ಬಿಟ್ಟು ನೀಟಾಗಿ ನೋಡೋದಾಗ ಗೊತ್ತಾಯ್ತು ದೆವ್ವ ಅಂತ. ಲಗೇಜು 1 2 3 4 5 6 7 8 9 10. ಇದು ಒಂದು ಲಗೇಜ್ 11. ಅಲ್ಲೊಂದು ಲಗೇಜು 12. ಆಂಟಿ ಅಲ್ಲೊಂದು ಲಗೇಜ್ 12. ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ, ಗುಡ್ ಮಾರ್ನಿಂಗ್ ಅಂಕಲ್. ವೆರಿ ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಆಂಟಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇಬ್ರು ಪ್ಲೇಸ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳೋ ಓಲಿ. ಓಲಿ ಗುಡ್ ಮಾರ್ನಿಂಗ್ ಹೇಳೋ. ಬಾಬಾ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಡ್ಯಾಡಿ ಗುಡ್ ಮಾರ್ನಿಂಗ್. ಮಾ ಗುಡ್ ಮಾರ್ನಿಂಗ್. ಆಂಟಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳ್ರ ಮಾರ, ಓಡಾಯ್ತಾರಲ್ಲ ಇವರು. ಅಂಕಲ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗೈಸ್ ಫುಲ್ಲು ಪ್ಯಾಕಿಂಗ್ ಆಯಿತು ಇವಾಗ ಬೆಳಗಿನ ಜಾವ ಎಷ್ಟು ಅಂದರೆ 4:15 4:15 ಹತ್ರ ಆಗಿದೆ. ಫುಲ್ಲು ಪ್ಯಾಕಿಂಗ್ ಆಗಿದೆ. ನಾವಿವತ್ತು ಹೋಗ್ತಿರೋದು ಟಿ ಗಾಡೀಲಿ. ಟಿ ಗಾಡಿನ ನೀಟಾಗಿ ಬೆಳಗಿನ ಜಾವ ತೋರಿಸ್ತೀನಿ ಎಲ್ಲ ಹೆಂಗಿದೆ ಅಂತ. ಆಮೇಲೆ ಎಷ್ಟು ಫ್ಯಾಮಿಲಿ ಬರ್ತಾರೆ ಏನು ಎತ್ತ ಅಂತಲ್ಲ. ಇವಾಗ ನೈಟು, ಇವಾಗ ಒಂದು ಸ್ವಲ್ಪ ಬೆಳಗಿನ ಜಾವ ಕತ್ತೆ ಅಲ್ವಾ, ತೋರ್ಸೋಕ್ಕಾಗಲ್ಲ. ನೈಟ್ ತೋರಿಸ್ತೀನಿ ಇದನ್ನ. ನೈಟ್ ಸುಮಾರು ವರ್ಷಗಳಿಂದ ಟಿಟಿಲಿ ಹೋಗಿಲ್ಲ. ಯಾವುದೋ ಒಂದು 10 ವರ್ಷದ ಹಿಂದೆ ಹೋಗಿದ್ದೆ. ಈಗ ಹೋದ್ರೆ ಮುಗೀತು ನನ್ನ ಕತೆ. ಗೋವಾಗೆ ಹೋಗಿದ್ದೆ, ಹಿಂಗೆ ಮಲ್ಕೊಬಿಟ್ಟಿದೆ. ಅಲ್ಲೊಂದು ವಾಮಿಟ್ ಗಿರಾಕಿ, ಇಲ್ಲೊಂದು ವಾಮಿಟ್ ಗಿರಾಕಿ. ಟಿ ಗಾಡಿಗೆ 5113 ರೂಪಾಯಿ ಡೀಸೆಲ್ ಹಾಕ್ಸಿರೋದು. ಗೈಸ್ ಇಲ್ಲಿ ಇವಾಗ 3 ಫ್ಯಾಮಿಲಿ ಇರೋದು. ಇನ್ನೊಂದು ಫ್ಯಾಮಿಲಿಗೆ ವೇಟ್ ಮಾಡ್ತಾ ಇದೀವಿ. ಕೆಂಗೇರಿ ಹತ್ರ ಹೋಗಿದ ತಕ್ಷಣ ಇನ್ನೊಂದು ಫ್ಯಾಮಿಲಿ ಪಿಕಪ್ ಆಗ್ತಾರೆ. ಲೆಟ್ಸ್ ಗೋ. ಗೈಸ್ ನಮ್ಮನ್ನೆಲ್ಲ ಸೇಫ್ ಆಗಿ ಕರ್ಕೊಂಡು ಹೋಗ್ತಿರೋರು ಇವರು. ಅಣ್ಣ ನಿಮ್ಮ ಹೆಸರು? ಪ್ರದೀಪ್ ಅಂತ. ಅಣ್ಣ ಗುಡ್ ಮಾರ್ನಿಂಗ್. ಹುಷಾರಾಗಿ ಹೋಗಿ ಹುಷಾರಾಗಿ ಬರೋಣ. ಲೆಟ್ಸ್ ಗೋ ಗೈಸ್. ಹೋಗಿ ಇನ್ನ ಅರ್ಧ ಗಂಟೆನೇ ಆಗಿಲ್ಲ, ಆದ್ರೆ ಆಗ್ಲೇ ಗೈಸ್ ಟಿ ಗಾಡಿನ ಅಲ್ಲಿ ಸ್ಟಾಪ್ ಮಾಡಿದೆ. ಬಿಕಾಸ್ ಇವಾಗ ಟೈಮ್ ಎಷ್ಟು ಗೊತ್ತಾ? ಟೈಮ್ ಬಂದ್ಬಿಟ್ಟು 6:10. ಇಷ್ಟು ಬೇಗನೆ ಯಾಕೋ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿದೆ ನನಗಂತೂ. ಆದರೆ ತಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನಾನು ಮತ್ತು ಅವರು ಪ್ರದೀಪ್ ಅಣ್ಣವರು ಅವರು ಕಾಫಿ ಕುಡಿತಾರೆ. ನಾನು ಏನೋ ಒಂದು ಸ್ವಲ್ಪ ಬಿಸ್ಕೆಟ್ ತಿನ್ಕೊಳ್ಳೋಣ ಅಂತ ಬಂದೆ. ಸೊ ಸ್ವಲ್ಪ ಲೈಟ್ ಹೊಟ್ಟೆಗೆ ಬಿದ್ರೇ ಚಂದ, ಇಲ್ಲಾಂದ್ರೆ ಇಲ್ಲ. ಬರೋ ಕಾಫಿ ಬೇಡ, ಬಿಸ್ಕೆಟ್ ಅಂತ ತೊಗೊಂಡ್ಬಿಡ್ತೀನಿ. ಪಾಪ ಇವ್ರಿಗೂ ಹೊಟ್ಟೆ ಹಸಿಲಾರ್ದೆ, ಹೊಟ್ಟೆ ತಡಿಲಾರ್ದೆ. ಅಂಕಲ್ ಹೊಟ್ಟೆ ಹಸಿದಾ? ತಗೊಳ್ಳಿ ಅಂಕಲ್, ಏನು ಬೇಕೋ ನಿಮ್ಮದೇ ಅಂಕಲ್, ಅಂಗಡಿ ನಿಮ್ಮದೇ ಅನ್ಕೊಂಡು ತಗೊಟ್ಟಿರಿ, ಪರವಾಗಿಲ್ಲ. ಗೈಸ್ ನಮ್ಮ ಟ್ರಿಪ್ಪಲ್ಲಿ 3 ಜನ ವಾಮಿಟ್ ಮಾಡೋರು ತುಂಬ ಇದ್ದಾರೆ. ಒಂದು ನಮ್ಮ ಅಮ್ಮ, ಇನ್ನೊಂದು ಋತು ಅವ್ರ ಅಮ್ಮ. 3 ಜನನು ವಾಮಿಟ್ ಮಾಡೋ ಸಾಧ್ಯತೆ ತುಂಬ ಇದೆ. ಯಾವಾಗ ಋತು ವಾಮಿಟ್ ಮಾಡ್ತಾಳೋ ಒಳ್ಳೆ ಕಂಟೆಂಟ್ ಅನ್ಕೊಳ್ಳಿ. ಋತು ಹೆಂಗ್ ಮಾಡ್ತಾಳೋ ಒಂಚೂರು ಹಂಗೆ ಗೈಸ್. ಒಟ್ಟಿನಲ್ಲಿ 3 ಜನ ವಾಮಿಟ್ ಮಾಡೋರು ಇದ್ದಾರೆ. ಚಲೋ. ಇಲ್ಲಿ ಒಂದು ಏನೋ ಸಮಸ್ಯೆ ಆಗಿದೆ. ಕರೆಕ್ಟ್, ಇಲ್ಲಿ ಒಂದು ಏನೋ ಸಮಸ್ಯೆ ಆಗಿದೆ. ಗೈಸ್ ಸ್ಟೇರಿಂಗು ಹಾರ್ಡ್ ಆಗಿದೆ ಅಂತೆ. ಸಡನ್ ಆಗಿ ಸ್ಟೇರಿಂಗು ಹಾರ್ಡ್ ಆಗಿದೆ ಅಂತೆ. ಅದಕ್ಕೆ ಚೆಕ್ ಮಾಡ್ತವ್ರೆ ನೀಟಾಗಿ. ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡ್ತವ್ರೆ. ಮತ್ತೆ ಬಂದೈತೆ ಅಂಕಲ್ ಕಮನ್. ಗೈಸ್ ಅಂತೂ ಇಂತೂ ಟೈಮ್ ಬಂತು. ಯಾವುದಕ್ಕೆ ಅಂದರೆ ತಿನ್ನೋದಿಕ್ಕೆ ಒಳ್ಳೆ ಟೈಮು, ಒಳ್ಳೆ ಇದು ಎಲ್ಲ ಬೇಕಾಗುತ್ತಲ್ಲ ಅಷ್ಟೇ. ಅದು ಏನು ಗೊತ್ತಾ, ನಾವು ಮನೆಯಿಂದ ಮಾಡ್ಕೊ ಬಂದಿರೋದು ತಿಂಡಿನ ಬೇರೆ ಒಂದು ಹೋಟ್ಲಿಗೆ ಬಂದ್ಬಿಟ್ಟು ನಾವು ತಿಂತಾ ಇದೀವಿ. ಕ್ರೇಜಿ ಅಲ್ವಾ ನೋಡೋದಕ್ಕೆ. ಇಲ್ಲೊಂದು ಹೋಟ್ಲ್ ಐತೆ. ಆ ಹೋಟ್ಲಲ್ಲಿ ನೋಡಿ ಈಗ ಹೋಟ್ಲಲ್ಲಿ ಚೆನ್ನಾಗಿ ಮೇಯ್ತಾರೆ. ಒಂದು ಹೋಟ್ಲಿದೆ,
ನಾವು ಮಾಡ್ಕೊ ಬಂದಿರೋ ತಿಂಡಿ ತಿಂತಾ ಇದೀವಿ. ಹೋದ್ ಸಲಿ ಟ್ರಿಪ್ ಅಲ್ಲಿ ಎಕ್ಸ್ಪೈರ್ ಆಗಿತ್ತು ಚಿಕನ್. ಈ ಸಲಿ ಇವರು ಮಮ್ಮಿ ಅಥವಾ ನಮ್ಮ ಅತ್ತೆ ಮಾತನ್ನ ಕೇಳ್ದಲೆ ನಿಂಬೆಹಣ್ಣು ಹಾಕ್ತಲೇನೆ ಇವತ್ತು ಎಕ್ಸ್ಪೈರ್ ಆಗಿಲ್ಲ. ಪಕ್ಕ ನಿಂಬೆಹಣ್ಣು ನೀವೇ ಹೇಳ್ಕೊಟ್ಟಿದ್ದು ಇವತ್ತು ಸಲ ಹಾಕಿಲ್ಲ. ಈ ಸಲ ಹೋದ್ ಸಲ ಆಯ್ತಲ್ಲ 4 kg. ನಮ್ದು ಇವತ್ತಿನ ತಿಂಡಿ ಚಪಾತಿ ಜೊತೆಗೆ ಫುಲ್ಲು ನಮ್ಮ ಅಪ್ಪ ಮಾಡಿರೋ ಚಿಕನ್ ಫ್ರೈ. ಈ ಚಿಕನ್ ಫ್ರೈ ಋತುಗೂ ಕೂಡ ಇಷ್ಟ ಅಂತೆ. ಹೋದ್ ಸಲ ಎಕ್ಸ್ಪೈರ್ ಆಗಿದ್ಕೆ ಗೊಳೋ ಅಂತ ಹೇಳ್ತಿದ್ಲು. ಈ ಸಲ ಸಿಕ್ಕಿದೆ, ಖುಷಿನಾ? ಗೈಸ್, ನಮ್ಮ ಧರ್ಮಂಕಲ್ಲು ಬೆಳಗ್ಗೆನೆ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋರೆ. ಅಂದ್ರೆ ಹೆಂಗಂದ್ರೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋಕ್ಕಿಂತ ಮುಂಚೆ ಫುಲ್ಲು ಫಾರ್ಮಲ್ ಆಗಿ ತಲೆ ನೀಟಾಗಿ ಬಚ್ಚಿರ್ತಾರೆ. ಯಾವಾಗ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿರ್ತಾರೋ ಹಿಂಗೆಲ್ಲ ಬಾಚ್ಕೊಂಡು ಹಿಂಗಿರ್ತಾರೆ ಇಲ್ಲಿ. ನಾನು ಮತ್ತೆ ನಮ್ಮಮ್ಮ ಬೆಳಗ್ಗೆ ಒಂದು 7:30 8 ಗಂಟೆಗೆ ತಿಂಡಿ ಮಾಡೋ ಅಭ್ಯಾಸ ಇಲ್ಲ. ಪಾಪ ನಮ್ಮ ಅಮ್ಮಂಗೂ ತಿನ್ನಕ್ಕಾಗಿಲ್ಲ, ಏನೋ ಒಂದ್ ಸ್ವಲ್ಪ ಇಟ್ಕೊಂಡಿರ್ತಾರ. ನನಗೂ ಅಷ್ಟೇ, ನಾನು ಒಂದೇ ಚಪಾತಿ ತಿಂದಿರೋದು. ನನಗೂ ತಿನ್ನಕ್ಕಾಗಿಲ್ಲ, ನಮ್ಮ ಅಮ್ಮಗೂ ತಿನ್ನಕ್ಕಾಗಿಲ್ಲ. ಅದಕ್ಕೆ ಹೇಳೋದು, ಇಬ್ರು ನನ್ನ ಮಾತು ಕೇಳು, ಇಬ್ರು 8 ಗಂಟೆ 8 ಕಾಲಕ್ಕೆ ಪಪ್ಪ ಹೋಗೋ ಟೈಮಿಗೆ ತಿನ್ಬೇಡ. 11 ಗಂಟೆ ನಾವು ತಿನ್ನೋದು, ಅದ್ರಲ್ಲಿ 7:00 ತಿನ್ನಿಸ್ತಾರೆ. ನನ್ನ ಇಂಟೆನ್ಷನ್ ಏನು ಗೊತ್ತಾ, ಈ ಒಂದು ವ್ಲಾಗ್ ಒಂದು ಸ್ವಲ್ಪ ಯುನೀಕ್ ಆಗಿರಬೇಕು. ದೆನ್ ಇನ್ನೊಂದು ಸೆಂಟ್ರಲ್ ಮ್ಯೂಸಿಕ್ ಹಾಕಬೇಕು, ಇಷ್ಟ ಆಗೋ ಥರ ಮಾಡಬೇಕು ಅನ್ನೋ ಆಸೆ ಇದೆ. ಅದೇ ಥರನೇ ಇವಾಗ ಮಾಡ್ತಾ ಇರೋದು. ಇವಾಗ ನಾವು ಹೊರಡಬೇಕು, ತಿಂಡಿ ಮಾಡಾಯ್ತು. ಇದೇ ಟಿ ಟಿ ಗಾಡಿನ ಓಡ್ತಾ ಇದೀವಿ. ಈಗ ಮಾತಾಡೋದನ್ನ ಒಂದು ಸ್ವಲ್ಪ ವಿಡಿಯೋ ಮ್ಯೂಸಿಕ್ ಹಾಕ್ತೀನಿ. ಈ ಥರನೇ ಒಂದು ಸ್ವಲ್ಪ ಯುನೀಕ್ ಆಗಿ ಮಾಡಬೇಕು ಟ್ರಿಪ್ಪಿಗೆ ಬಂದಾಗ ಅಂತ ಅಂದ್ಕೊಂಡು ವ್ಲಾಗ್ ಮಾಡ್ತಾ ಇರೋದು. ನೋಡೋಣ ಹೆಂಗೆ ಬರುತ್ತೆ ಅಂತ. ಕಮಿಯರ್ ಪ್ಲೀಸ್ ಕಮಿಯರ್. ಐ ಹ್ಯಾವ್ ಒನ್ ಕ್ವಶನ್. 1 ಅವರಿಗೆ ಅಕಸ್ಮಾತ್ ನೀನು ಹುಡುಗಿ ಆಗಿದ್ರೆ ಏನೆಲ್ಲ ಮಾಡ್ತಿದ್ದೆ? 1 ಅವರ್ಗೆ ಅಕಸ್ಮಾತ್ ನೀನು ಹುಡುಗಿ ಆಗಿದ್ರೆ ಏನೆಲ್ಲ ಮಾಡ್ತಿದ್ದೆ? ನಾ ಕಟ್ ಮಾಡ್ಕೊತೀನಿ ಇದನ್ನ. ಯೂಶಲಿ ಹೋಟ್ಲು ಬಂದಮೇಲೆ ಲೈಕ್ ನಾವಿವಾಗ ಮನೆಯಿಂದ ತಿಂಡಿ ಊಟ ಎಲ್ಲ ಮಾಡ್ಕೊಬಂದು ಬೇರೆ ಹೋಟ್ಲು ಹೋಗಿ ಊಟ ಮಾಡಿದ್ದೀವಿ ಅಂದರೆ ಒಬ್ಬೊಬ್ರು ಕೊಡಲ್ಲ, ಒಬ್ಬೊಬ್ರು ಕೊಡ್ತಾರೆ. ಅದರಲ್ಲಿ ಇವರು ಕೊಟ್ಟಿದ್ದಾರೆ, ಖುಷಿ ಆಯಿತು. ಥ್ಯಾಂಕ್ ಯು ಅಣ್ಣ. ಯಾವ ಊರಿದ್ದು ಬಿಡ್ದಿನ ಅಲ್ವಾ? ಇಲ್ಲ, ಚನ್ನಪಟ್ಟಣ ಒಂದು ವಿಲೇಜ್ ಇದು, ಹೈವೇ. ಓಕೆ, ಚನ್ನಪಟ್ಟಣದಿಂದ ಮುಂದೆ. ಸೊ ಅವ್ರು ಹೇಳ್ತಿರೋದು ಹೋಟ್ಲಿಗೆ ಬನ್ನಿ ಊಟ ಮಾಡಿ ಅಂತ ಹೇಳ್ತಾರೆ. ಎಲ್ಲರೂ ಬನ್ನಿ ಗೈಸ್. ಇದೆ ಶ್ವೇತಾ ಗ್ರ್ಯಾಂಡು, ಚನ್ನಪಟ್ಟಣದಿಂದ ಮುಂದೆ. ಗೈಸ್, ನೈಟ್ ಟೈಮಲ್ಲಿ ಟಿ ಟಿ ಗಾಡಿ ಹಿಂಗಿದೆ. ಇನ್ನು ಬೆಳಗಿನ ಜಾವದಲ್ಲಿ ಹೆಂಗಿರುತ್ತಂದರೆ ಹಿಂಗಿರುತ್ತೆ. ಅವರೇ ಎಲ್ರು ಬಂದ್ರ ಅಂತ ಜೋರ ಕೇಳಿ. ಉಸ್ತುವಾರಿ ಅವರೇ ಎಲ್ಲ ತಲೆ ಲೆಕ್ಕ ಮಾಡ್ರಪ್ಪ, ಬೇಗ ತಲೆ ಲೆಕ್ಕ ಮಾಡ್ರಪ್ಪ. ಎಲ್ಲ ಅಲ್ಲಿ 14 ತಲೆ ಇದೆಯಾ? ಆಯ್ತು, 15 ತಲೆ ಇದೆಯಾ? ಹಾ, ಇದೆ. ಯಾರು ಏನಂಕಲ್ ಉಸ್ತುವಾರಿ ಮಾಡ್ತಾರೆ, ಯಾರು ರೆಸ್ಪಾನ್ಸೇ ಕೊಡ್ತಲ್ಲ. ರೆಸ್ಪೆಕ್ಟ್ ಇಲ್ಲ ಅಂಕಲ್. ಫೈನಲಿ ಹೊರಟಿದೀವಿ. ಹಲೋ, ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಇವತ್ತು ನಾವು ಫ್ಯಾಮಿಲಿ ಟ್ರಿಪ್. ಹೋದ್ಸಲಿ ನಾವು ಚಿಕ್ಕಮಂಗ್ಳೂರು ಟ್ರಿಪ್ ಹೋಗಿದ್ವಿ, ಅದರಲ್ಲಿ ಒಂದು ಫ್ಯಾಮಿಲಿ ಮಿಸ್ ಅಂಡ್ ಇದರಲ್ಲಿ ಒಂದು ಫ್ಯಾಮಿಲಿ ಆಡ್ ಆಗಿರೋದು. ಹೋಗ್ತಾ ಯಾರ್ಯಾರು ಬಂದಿದ್ರು ಅಂತ ತೋರಿಸ್ತೀನಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಗೈಸ್, ಒಂದು ಸಾಂಗ್ ಆಡ್ತವ್ರೆ, ಕೇಳಿಸ್ಕೊಳ್ಳಿ ಹೆಂಗೆ. ಈ ಕಡೆ ನಮ್ಮ ವೆಂಕಟೇಶ್ ಅಂಕಲ್ ಸಖತ್ತಾಗಿ ಸಾಂಗ್ ಆಡ್ತಾರೆ, ನಮ್ಮ ಅಪ್ಪನೂ ಸಖತ್ತಾಗಿ ಸಾಂಗ್ ಆಡ್ತಾರೆ, ನಮ್ಮ ಗಣೇಶ್ ಅಂಕಲ್ ಸಖತ್ತಾಗಿ ಸಾಂಗ್ ಆಡ್ತಾರೆ. ಪರವಾಗಿಲ್ಲ ಅಂಕಲ್, ನೀವು ಆಡ್ತೀರಾ ಅಂಕಲ್. ಸ್ಕೂಲ್ ಮೆಡಲ್ ಅಂಕಲ್, ಇವಾಗ ಫ್ಯಾಮಿಲಿ ಮೆಡಲ್ ತಗೊಳ್ಳಿ ಅಂಕಲ್. ಓಕೆ, ಸೂಪರ್. ಹೊಡ್ರಿ ಚಪ್ಪಾಳೆ. ಸೂಪರ್ ಅಂಕಲ್. ಅಂಕಲ್ ಯಾವಾಗ ಇದು ಉಸ್ತುವಾರಿ ಕೊಡ್ರಿ. ಈಗ ನಮ್ಮ ಅಪ್ಪ ಆಡಿಸಿ ನೋಡು ಬೀಳಿಸಿ ನೋಡು.
ಹಾ ಹೊಡ್ರಿ ಚಪ್ಪಾಳೆ, ಸಾಕು ಅಷ್ಟೇ. ಹೊಡ್ರಿ ಚಪ್ಪಾಳೆ, ಉಸ್ತುವಾರಿ ಚಪ್ಪಾಳೆ ಹೊಡಿಬೇಕು. ಹಾ ನೆಕ್ಸ್ಟ್ ಯಾರು ನಮ್ಮ ಮಾವನವರು ಡೈಲಾಗ್ ಕೇಳ್ತಾರಂತೆ, ಕೇಳಿಸ್ಕೊಳ್ಳಿ. ಈಗ ಕೆಂಗಣ್ಣಿಂದ ಕೆಕ್ಕರಿಸಿ ನೋಡಿ ನೀನು ನನ್ನನ್ನು ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವನ್ನು ಮುರಿದು ಓದಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಧೀವ ಓಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಹೊಡ್ರಿ ಚಪ್ಪಾಳೆ ಅಂಕಲ್, ಸಕಾದಾಗ ಬಂತು ಅಂಕಲ್. ಪೂರ್ತಿ ಕಲ್ತ್ಬಿಟ್ರೆ ಸಕಾದಾಗ ಇರುತ್ತೆ, ಕ್ರೇಜಿ. ಹಾ ನೆಕ್ಸ್ಟ್ ಅಂಕಲ್. ಅಲ್ಲ ಹೆಂಡತಿಗೋಸ್ಕರ ಸಾಂಗಡಿ, ಇದು ನಿಮ್ಮ ವೈಫ್ಗೋಸ್ಕರ ಒಂದು ಸಾಂಗು. ಇನ್ನೊಂದು ಹೇಳ್ತೀರಾ? ಹೇಳಿ ಅಂಕಲ್. ಕಶ್ಯಪ ಬ್ರಹ್ಮನ ಮಗ, ಇತಿ ಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿವಾಹವನ್ನು ವಿಧಿರಂತೆ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಟ್ಟಾಸವನ್ನು ಸುಟ್ಟು ಆದಿತ್ಯನ ಅಟ್ಟಾಸವನ್ನು ಮಟ್ಟಾಕಿದ ಸಾಹಸಿ. ಸೂಪರ್ ಹೊಡ್ರಿ ಚಪ್ಪಾಳೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಮಗ ಇದು ಎಂಟರ್ಟೈನ್ಮೆಂಟ್. ಒಳ್ಳೆ ಪ್ರಯತ್ನ, ಹೊಡ್ರಿ ಚಪ್ಪಾಳೆ ಎಲ್ಲಾರು. ಅಲ್ಲ ಚಪ್ಪಾಳೆನ ಅಪ್ಪ ಅಮ್ಮನೆ ಹಾಕಿಲ್ಲ ಅಂದ್ರೆ ಹೆಂಗ್ ಹೇಳಿ. ಈಗ ನೆಕ್ಸ್ಟ್ ನಮ್ಮ ಜೀವನ ಹೇಳ್ತಾರೆ. ಮೂರೇ ಪೆಕ್ಕಿಗೆ ಮೂರು ಪೆಕ್ಕಿಗೆ ಮೂರು ಪೆಕ್ಕಿಗೆ ತಲೆಗಿರಿ ಕಿರಿಕಿರಿ ಅಂದೆ, ಕಣ್ಣುಗಳು ಬೆಂಟಾಯಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ, ಅಯ್ಯೋ ಡ್ಯಾನ್ಸ್ ಕೊಡ್ತಾವಳೆ, ಕೊಡ್ತಾವಳೆ ಪೌನ್ ಸಾಸ್. ಹೊಡ್ರಿ ಚಪ್ಪಾಳೆ. ಈಗ ವೆಂಕಟೇಶ್ ಅಂಕಲ್ ಅವರ 2 ಪುತ್ರಿಯರು ಆಡ್ಬೇಕು ಅನ್ನೋ ಒಂದು ವಿನಂತಿ. ಕ್ರೇಜಿ, ಒಳ್ಳೆ ಡೈಲಾಗ್. ಎರಡು ಫನಿ ಕ್ವಶನ್ ಕೇಳ್ತೀನಿ. ಮರದಲ್ಲಿ ಮತ್ತೆ ಗಿಡದಲ್ಲಿ ಬಿಡದೆ ಇರೋ ಕಾಯಿ ಯಾವ್ದು? ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮ್ಗೆ ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವ್ರು ಒಳ್ಳೇದ್ ಮಾಡ್ತಾನೆ ನಮ್ಗೆ, ಏನಂತೀರ? ಅಷ್ಟೇ. ಗೈಸ್, ನನ್ನ ಹತ್ರ ಇವಾಗ ಮೈಕ್ ಐತೆ. ಈ ಕಿರಾತಕ ಫಿಲಮ್ ಅಲ್ಲಿ ಅನೌನ್ಸ್ ಮಾಡ್ಕೊಂಡು ಹೋಗ್ತಾರಲ್ಲ, ಮೈನರೇ ಅಕ್ಕ ತಮ್ಮಂದಿರೇ, ಅಣ್ಣ ತಮ್ಮಂದಿರೇ, ನಾವು ಟ್ರಿಪ್ ಹೋಗ್ತಾ ಇದ್ದೀವಿ, ಪಿಕ್ನಿಕ್. ಇಲ್ಲ ಇದು ಚೆನ್ನಾಗಿಲ್ಲ ಅಣ್ಣ, ಟ್ರಿಪ್ ಮುಂದೆಗಡೆ ಕಿಯಾ ಹೋಗ್ತೈತೆ. ನಮ್ಗೊಂದು ಜಾಗ ಮುಂದೆಗಡೆ ಕಿಯಾ ಕಾರ್ ಹೋಗ್ತೈತೆ. ನಮ್ಗೊಂದು ಜಾಗ ಬಿಟ್ರೆ ಹೋಗ್ಬಿಡ್ತೀವಿ. ಹಲೋ K09 ML ಜಾಗ ಮಾಡ್ಕೊಡಿ ಅಣ್ಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಮುಂದೆ ಬೈಕ್ ಹೋಗ್ತೀವಿ ಅಣ್ಣ, ಒಂದು ಜಾಗ ಕೊಟ್ಬಿಟ್ರೆ ಹೊಡ್ತೀವಿ. ಬೈಕ್ ಅಣ್ಣ ಒಂಚೂರು ಜಾಗ ಕೊಟ್ಟು ಅಣ್ಣ, ವಿಮಲ್ ಎಲ್ಲ ಹೋಗಿ ಬರ್ತಾರ. ದಯವಿಟ್ಟು ಸಹಕರಿಸಿ ಒಂಚೂರು. ವಿಮಲ್ ಹೋಗಿಬಾರ್ದು ಕಂಡಲ್ಲಿ. ಥ್ಯಾಂಕ್ ಯು ಅಣ್ಣ. ಇಂಟರ್ನ್ಯಾಷನಲ್ ಟ್ರಿಪ್ ಒಳಗೋಗಿತ್ತು. ಸಾಂಗ್ ನೋಡಿ ಹೆಂಗ್ ಬಂದೈತೆ.
ಎದರ್ಬೇಡಿ ಗೈಸ್, ಸತತವಾಗಿ 1:40 ಟೈಮ್. ಇವಾಗ 4 ಗಂಟೆಗೆ ಬಿಟ್ಟಿದ್ದು, ಸತತವಾಗಿ ಒಂದು 7 ಅವರ್ ಅನ್ಕೊಳ್ಳಿ. 7 ಅವರ್ ಜರ್ನಿ ಮುಗಿಸಿ ಫೈನಲಿ ಒಂದು ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ಇದು ಡೆಸ್ಟಿನೇಷನ್ ಯಾವುದು ಅಂತ ಇನ್ಫಾರ್ಮ್ ಮಾಡ್ತೀನಿ. ಹೆವಿ ನಿದ್ದೆ ಹುಡುಗರು. ಮೋಡ ಕವಿದ ವಾತಾವರಣ, ಭಾರಿ ಬಿಸಿಲು ಉಂಟು. ಬಿಸಿಲಿರೋದ್ರಿಂದ ಛತ್ರಿ ಯೂಸ್ ಮಾಡ್ತಿದ್ದೀವಿ ಗೈಸ್. ಇವಾಗ ಟೈಮ್ ಬಂದ್ಬಿಟ್ಟು 2 ಗಂಟೆ ಹತ್ತತ್ರ ಆಗ್ತಿದೆ. ಬೆಳಗ್ಗೆ ತಿಂಡಿ ಎಷ್ಟು ಗೊತ್ತಾ? ಅದೇ ಹೇಳಿದ್ನಲ್ಲ, ಒಂದೇ ಒಂದು ಚಪಾತಿ ತಿಂದಿರೋದು. ಆಮೇಲೆ ಒಂದು ರೀಲ್ ಮಾಡಿದ್ವಿ. ಮಾತಾಡಿ ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದೈತೆ. ಎಲ್ಲೋ ಅಂಕಲ್ ಒಳಗೆ ಕರ್ಕೊಂಬತ್ತವ್ರೆ. ಚೆನ್ನಾಗಿದೆ ಅಂತ, ತಂಪಾಗಿದೆ. ಇವಾಗ ನಾವು ತಂದಿರೋ ಊಟ ಮಾಡಬೇಕು. ಫ್ಯಾಮಿಲಿ ಟ್ರಿಪ್ಪಲ್ಲಿ ಬಡ್ಜೆಟ್ ಸೇವಿಂಗ್ ಮಾಡಿ ಮನೆಯಿಂದನೇ ಊಟ ಮಾಡ್ಕೊಬಂದು ಸಖತ್ತಾಗಿರುತ್ತೆ. ಅದೊಂಥರ ಫ್ಯಾಮಿಲಿಲೇ ಒಂಥರ ವೈಬು, ಫ್ರೆಂಡ್ಸಲ್ಲೇ ಒಂಥರ ವೈಬು, ಕಪಲ್ಸಲ್ಲೇ ಒಂಥರ ವೈಬು. ಡಿಫ್ರೆಂಟ್ ವೈಬ್ಸ್. ಮಧ್ಯಾಹ್ನದ ಊಟ ಒಳ್ಳೆ ಬಿರಿಯಾನಿ, ಚಟಪಟ ತಿಂತಾ ಇದ್ರಂತೂ ಒನ್ ಮೋರ್ ಅನ್ಬೇಕು. ಹೆಂಗ ಅಂಕಲ್? ಒನ್ ಮೋರ್ ಅಲ್ಲಿ ನೋಡಿ ಹೆಂಗ್ ಮಾಡಿದವ್ರೆ. ಋತುವರಮ್ಮ ಮಲಗಿರೋದು, ಬಿದ್ದಿಲ್ಲ, ತಲೆ ಸುತ್ತೆ ಬಿದ್ದಿಲ್ಲ, ಮಲಗಿರೋದು. ಏನ್ ಹೇಳಿದ್ದು ಡ್ಯಾಡಿ? ಏನ್ ಹೇಳ್ದೆ? ಅದೇನ್ ಹೇಳ್ದಲ್ಲ? ಕಸನ ತಳ್ಳಿ ಒಂಚೂರ ಕಡಿಕೆ. ಗೈಸ್, ವೆಲ್ಕಮ್ ಟು ಕೂರ್ಗ್, ದ ಕಾಫಿ ಲ್ಯಾಂಡ್ ಆಫ್ ಇಂಡಿಯಾ. ನಾವಿವಾಗ ಅಟ್ ಪ್ರೆಸೆಂಟ್ ಎಲ್ಲಿರೋದು ಗೊತ್ತಾ? ಅಲ್ಲಿ ನೋಡಿ, ಮಲ್ಲಳ್ಳಿ ಫಾಲ್ಸ್ ಅಂತ ಇದೆಯಲ್ಲ, ಅಲ್ಲಿದೆ. ಅಲ್ಲಿಂದ ಹಿಂಗೆ ಡೌನ್ ಟೌನ್ ಹೋದರೆ ಪುಷ್ಪಗಿರಿ ಹಿಲ್ಸು, ಮಂಡಲ್ಪಟ್ಟಿ, ಹರನ್ಗಿ ಡ್ಯಾಮು, ಅಬ್ಬೆ ಫಾಲ್ಸು, ಮಡಿಕೇರಿ. ಓಕೆ ಸುಮಾರು ಫಾಲ್ಸ್ಗಳಿದೆ. ಆಲ್ಮೋಸ್ಟ್ ಇಲ್ಲಿ ಜಾಸ್ತಿ ಮಡಿಕೇರಿಲಿ ಫಾಲ್ಸ್ ಅನ್ಸುತ್ತೆ. ಮಡಿಕೇರಿಗೆ ಮೇ ಬಿ ಫಸ್ಟ್ ಟೈಮು ಇಲ್ಲ ಸೆಕೆಂಡ್ ಟೈಮು ಬಂದಿರೋದು ಅನ್ಕೋತೀನಿ ನನ್ನ ಪ್ರಕಾರ. ಇದು ಕಂಪ್ಲೀಟ್ ಫಾಲ್ಸೇ. ಬನ್ನಿ, ಲುಕ್ ಅಟ್ ದ ವ್ಯೂ ಗೈಸ್. ಫಸ್ಟ್ ಟೈಮ್ ಅಮ್ಮ ಮಡಿಕೇರಿಗೆ? ಏನಾ? ಇದೆಲ್ಲ ನಮ್ದೇ ಮಡಿಕೇರಿ. ಇದೆಲ್ಲ ನಮ್ದೇಯಾ? ಇಲ್ಲಿ ಈ ಕಡೆ ಇದು ಎಷ್ಟೇ ಸಲಿಮಾ? ಓ ಗೈಸ್, ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾವು ಅಮ್ಮ ಮಡಿಕೇರಿಗೆ ಬಂದಿದ್ದು. ಇವಾಗ ನಾನು ದೊಡ್ಡವನಾದ್ಮೇಲೆ ಇವತ್ತೇ ಫಸ್ಟ್ ಟೈಮು. ಸೋರಿ ಅವ್ರೆ, ನಿಮ್ಮ ಮಾತು ಯಾರು ಪಾಲಿಸ್ತಿಲ್ಲ. ಬೇಗ ಬರೋವಲ್ತ್ರಿ. ಒಂದು ಸ್ವಲ್ಪ ಎಲ್ರು ಹಿಡ್ಕೊಂಡಿರ್ಬೇಕು. ಈಗ ಡೌನ್ ಅಲ್ಲಿ ಖುಷಿಯಿಂದ ಹೋಗ್ತವ್ರೆ. ಮೇಲೆ ಹತ್ತಬೇಕಾದ್ರೆ ಇರೋದು ಇಲ್ಲ ಅಂಕಲ್. ಧರ್ಮಕುಮಾರ್ ಅವರು ಇದೇ ಮಾತನ್ನ ಅವ್ರು ಬರುವಾಗ ಅವರಿಂದ ಬರ್ತಕ್ಕಂತ ಉತ್ತರನ ನಾವು ಖಂಡಿತವಾಗ್ಲೂ ಇನ್ನೊಂದು ಹೊಸದಾಗಿ ವಿಡಿಯೋ ಮಾಡಿ ಖಂಡಿತವಾಗ್ಲೂ ಆಗ್ತೀವಿ ಅಂತ ಸ್ನೇಹಿತರೆ. ನೀವು ಖಂಡಿತ ನೋಡ್ತಾ ಇರಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಗೈಸ್, ಇಲ್ಲಿಂದ ಒಳ್ಳೆ ವ್ಯೂ ಗೈಸ್. ಇಲ್ಲಿ ಕ್ರೇಜಿ ವ್ಯೂ. ಅಂಕಲ್, ಇದೊಂಥರ ಸಕ್ಕದಾಗ ಇದೆ. ಡೌನ್ ಅಲ್ಲಿ ನೋಡ್ತಿರೋದಕ್ಕೆ ಸಕ್ಕದಾಗ ಕಾಣಿಸ್ತೈತೆ. ಗೈಸ್, ಇದು ಫುಲ್ಲು ಕೆಳಗಡೆ ಇದೆ. ಪಾಪ ಇವರು ಫುಲ್ ಕೆಳಗಡೆ ಹೋಗ್ಬಿಟ್ಟು ಹತ್ತಕ್ಕಾಗಲ್ಲ ಅಂತ ಸುಸ್ತು ಪಡ್ತವ್ರೆ. ಡನ್. ಇನ್ನ ನಮ್ಮ ಅಮ್ಮ ಬಂದಂಗೆ ನಾನು ಹೋದಂಗೆ. ಕೆಳಗೋಣ. ನಾನು ವಿಡಿಯೋ ಆನ್ ಮಾಡಿದ್ಕೆ ಒಪ್ಕೊಂಡ್ರಿ. ಇಲ್ಲ ಅಂದಿದ್ರೆ ಇಲ್ಲೇ ಸ್ಟ್ರಕ್ ಆಯ್ತಿದ್ರು. ನಾವ್ ಇನ್ನೂ ಫುಲ್ಲು ಕೆಳಗಡೆ ಹೋಗ್ತಾ ಇದೀವಿ. ಯಪ್ಪ, ಇಲ್ಲಿ ಇಳ್ದ್ಬಿಡ್ತೀವಿ, ಆಮೇಲೆ ಹತ್ತದೇ ಬಾಕಿ ಇರೋದು. ಅಯ್ಯೋ, ಇವ್ರು ಯಾಕೆ ಹಿಂಗ್ ಸುಸ್ತಾ ಇರ್ತಾರೆ? ಬ್ರೋ, ವರ್ತಾ ಕೆಳಗಡೆ ಹೋಗೋದು? ವರ್ತಾ? ಯಾಕೆ ಬ್ರೋ ಹಿಂಗ್ ಸುಸ್ತಾಯ್ತೆ? ಸಿಕ್ಕಾಪಟ್ಟೆ ಡೀಪು, ಡೌನ್ ತುಂಬಾ ಇದೆ. ಏನೋ ಧೈರ್ಯದ ಮೇಲೆ ಹೋಗ್ತಾ ಇದೀವಿ ನಾವು ಕೆಳಗಡೆ. ಯಾವುದೋ ಒಂದು ನಂಬಿಕೆ ಮೇಲೆ ಹೋಗ್ತಾ ಇರೋದು ನಾವು. ಆಮೇಲೆ ಹತ್ತಬೇಕಲ್ಲ, ಅವಾಗಿರೋದು ಮಜಾ. ಅಂದ್ರೆ 14 ಜನದಲ್ಲಿ 1, 2, 3, 4, 5, 6 ಜನ. ಅಲ್ಲಿ ಮೇಲ್ಗಡೆ ಬತ್ತಿಲ್ಲ ಅವರು. ಇನ್ನೊಂದು 2 ಕೆಳಗಡೆ 8. ಗೈಸ್, ಅದೇ ವ್ಯೂ ಪಾಯಿಂಟು ನೋಡಿ. ಆಲ್ಮೋಸ್ಟ್ ಎಲ್ಲ ಅಲ್ಲಿ ನಿಂತಿದ್ದಾರೆ ನೋಡಿ. ಅದೇ ಡೆಡ್ ಲೈನು. ಮುಂದೆ ಬಿಡಲ್ವಣ? ಎಲ್ಲಿವರೆಗೂ? ಅದೇ ಲಾಸ್ಟಾ? ಅದೇ ಲಾಸ್ಟು. ಒಂದು 25 ಜನ ಸತ್ತು ಹೋಗಿದ್ದಾರೆ. ಯಾವಾಗ? ಒಂದು 10 ವರ್ಷದಿಂದ ಈಚೆಗೆ. ಹಾ, ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ. 10 ವರ್ಷದಿಂದ ಬಿಡ್ತಾ ಇಲ್ಲ? 10 ವರ್ಷ ಅಲ್ಲ, ಈಗ 1 ವರ್ಷದಿಂದ ಬಿಡ್ತಾರೆ. ಓ, ಓಕೆ.
ದಿನ ಬರ್ತಿರ್ತಾರಾ? ಹಾ, ಜನ ಬರ್ತಾರೆ ದಿನ. ಅಣ್ಣ ಇವಾಗ ನೀವು ಕೆಳಗಡೆ ಬಂದ್ರಲ್ಲ, ಮತ್ತೆ ಮೇಲೆ ಹೆಂಗೆ ಹತ್ತುತ್ತೀರಾ? ಸ್ಟೆಪ್ಸ್ ಎಲ್ಲ ಹೋಗ್ತೀರಾ? ವಾ, ಕಾಲು ನೋವು? ಕಾಲು ನೋವಿದೆ. ಮೆಲ್ಲಕ್ಕೆ ಹೋಗ್ತೀರಾ? ಬೆಳಗ್ಗೆ ಬಂದ್ರೆ ನೀವು ಇವಾಗ ಸಂಜೆ ಹೋಗ್ತೀರಾ? ಓಕೆ 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 ಅಣ್ಣ. ಗೈಸ್ ಕೆಳಗಡೆ ಇಳಿತಾ ಇದ್ದೀನಿ, ಯಾಕೋ ಮಂಡಿ ಶಿವರಿಂಗ್ ಆಗ್ತೈತಿ, ಗುಳು 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 ಅಂತ ನಡೀತೈತೆ. ಇದೇ ಡೆಡ್ ಪಾಯಿಂಟು, ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು. ಈಗೆಲ್ಲ ಹತ್ಬಿಟ್ಟು ಅಲ್ಲಿ ಹೋಗ್ತವ್ರೆ, ನಾನು ಅಲ್ಲೋಗಿ ನಿಂತ್ಕೊಂಡು ಆ ವ್ಯೂ ತಗೋತೀನಿ. ನೋಡಿದ್ರೆ ಫಾಲ್ಸು? ಹಾ, ಹತ್ರಿ ಈಗ, ಹತ್ರಿ ಹತ್ರಿ ಈಗ ಹತ್ತದಿರೋದೀಗ. ಏನತ್ತೆ ನಿಮ್ಮ ಪ್ರಾಬ್ಲಮ್? ನೋಡಿ, ಚಿಕ್ಕವ್ರ ಮುಂದೆ ಎಲ್ಲ ಮರ್ಯಾದೆ ತೆಗಿಬಿಡಿ ನೀವು, ಚಿಕ್ಕವ್ರ ಮುಂದೆ ಎಲ್ಲ ಮರ್ಯಾದೆ ತೆಗಿಬಿಡಿ, ಸೀರಿಯಸ್ ಗೈಸ್. ಏನೋ ಜೋಶಲ್ಲಿ ಒಪ್ಕೊಂಬಿಟ್ಟೆ ಇಳಿತೀನಿ ಅಂದ್ಬಿಟ್ಟು ಈಗ ಹತ್ತದೆ ಒಂದು ಬಾಕಿ ಇರೋದು. ಗೈಸ್ ಮಳವಳ್ಳಿ ಫಾಲ್ಸ್ಗೆ ಬಾಯ್ ಹೇಳ್ತಾ, ಅಣ್ಣಂಗೂ ಬಾಯ್ ಹೇಳ್ತಾ, ಬಾಯ್ ಅಣ್ಣ ಹುಷಾರು. ಅಯ್ಯಪ್ಪ ಸ್ವಲ್ಪನೇ ಆಗಿದ್ದು, ಮೇಲ್ಮೇಲೆ ಕೊಯ್ತಾ ಇದೀವಿ. ನಾವು ಅಪ್ಪಂಗೆ ವಾಕಿಂಗ್ ಮಾಡೋ ಅಭ್ಯಾಸ ಐತೆ, ಅದಕ್ಕೊಂದು ರೇಂಜ್ಗಾರ ನಡ್ಕೊಂಬರ್ತಾರೆ. ನಮ್ದೇನೈತೆ ಇಲ್ಲಿ ಯಾರೋ ಮುದುಕಿ ಹೋಯ್ತವ್ರು, ಮುದುಕಿ ಅಮ್ಮ, ಮುದುಕಿ ಅಮ್ಮ ಒಂಚೂರು ಮುಂದಕ್ಕೆ ಹೋಗೋ, ಒಂಚೂರು ಮುದುಕಿನೆಲ್ಲ ಕೆಳಗಡೆ ಕರ್ಕೊಂಬಂದ್ರೆ ನನಗೆ. ಗೈಸ್ ನಾನೊಂದು ಋತುವಲ್ಲಿ ಅಬ್ಸರ್ವ್ ಮಾಡಿದ್ದೇನೆ ಅಂದರೆ, ಸ್ಟಾರ್ಟಿಂಗು ಕೆಳಗಡೆ ಬರಬೇಕಾದ್ರೆ ಫುಲ್ ಆನ್ ಫುಲ್ ಮೇಕಪ್ಪು, ಕೆಳಗೆ ಹೋಗಿ ಮೇಲೆ ಇಳಿತಾರ ಟೈಮಲ್ಲಿ ಇಲ್ಲಿ ನೋಡಿ ಯಪ್ಪ. ನಾನು ಆಲಿನ ಒಂದು ದಿವಸ ಒಂದು ಅದನ್ನು ಅಬ್ಸರ್ವ್ ಮಾಡಿದೆ ಒಟ್ಟಿನಲ್ಲಿ. ಎಂತಮ್ಮ ಇದೆಲ್ಲ ಒಂದು ಮೆಟ್ಲ, ಆರಾಮಾಗಿ ಹತ್ಬೋದು ಕಣಮ್ಮ ನೀನು, ನಿಜ ಆರಾಮಾಗಿ ಹತ್ಬೋದು. ನೋಡಿ ನಾವೆಲ್ಲ ಎಷ್ಟು ಆರಾಮಾಗಿ ಕಾಮಾಗಿ ಬಂದಿದ್ದೀವಿ ನೋಡು, ಏನೂ ಇರಲಿಲ್ಲ. ಹಾಂ, ಆರಾಮಾಗಿ ಹತ್ಬೋದು. ಶೆಕೆಯಲ್ಲಿ ಬೆಂದಿರೋದಕ್ಕೆ ಐಸ್ ಐಸ್ಕಂಡಿ ತಿಂತಾನೆ ನೋಡಿ, ಅವರು ಕೂಡ ಐಸ್ಕಂಡಿ ತಿಂತವ್ರೆ. ಉಸ್ತರವರೇ ಕಳಿಸಿ, ಒಳಿ ಕಳಿಸಿ ಎಲ್ರು. ಹಾಂ ಕಳಿಸಿ. ಅರೆ ಮಂಡ್ಯ ಮದ್ದು ರಾಜಸರ್ ನಾಯ್ಸರ್ ಮೈಸೂರ್ ಅತ್ತೆ ಟೈಮ್ ಹೋಗೈತೆ. ಗೈಸ್ ವಾಮಿಟಲ್ಲಿ 1 ವಿಕೆಟ್ ಔಟ್ ಆಗಿತ್ತು. ನಾನು ಹೇಳ್ದಂಗೆ ಇಬ್ಬರಲ್ಲಿ ಇನ್ನೊಂದು ವಿಕೆಟ್ ಔಟ್ ಆಗ್ತಿದೆ, ಅದೇ ನಮ್ಮ ಋತು.